ರಾಜ್ಯಾದ್ಯಂತ ಲಕ್ಷಾಂತರ ಜನರ ವೃದ್ಧಾಪ್ಯ ಮತ್ತು ಸಂಧ್ಯಾ ಸುರಕ್ಷಾ ಪಿಂಚಣಿ ದಿಢೀರ್ ಸ್ಥಗಿತ. ಬರೋಬ್ಬರಿ 23.13 ಲಕ್ಷ ಪಿಂಚಣಿ ಖಾತೆಗಳ ಬೃಹತ್ ಮಟ್ಟದ ತನಿಖೆ ಶುರು. 91,000ಕ್ಕೂ ಹೆಚ್ಚು ನಕಲಿ ಖಾತೆಗಳನ್ನು ಕಂಪ್ಲೀಟ್ ಕ್ಯಾನ್ಸಲ್. ಸರ್ಕಾರದ ಈ ಹೊಸ ರೂಲ್ಸ್ ನಿಂದ ನಿಮ್ಮ ಅಕೌಂಟ್ಗೂ ಕೂಡ ಎಫೆಕ್ಟ್ ಆಗಿದೆಯಾ? ನಿಮ್ಮ ಪಿಂಚಣಿ ಹಣ ಖಾತೆಗೆ ಬರಲು ತಕ್ಷಣ ಈ 3 ಕೆಲಸವನ್ನ ತಪ್ಪದೆ ಮಾಡಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಬಾಸ್ವಾಲಾ. ನಾನು ರಕ್ಷಿತಾ ಶಿಶಿ. ಕಳೆದ 2-3 ತಿಂಗಳಿಂದ ನಿಮ್ಮ ಮನೆಯಲ್ಲಿರುವ ಹಿರಿಯರಿಗೆ ಬರಬೇಕಾದ ವೃದ್ಧಾಪ್ಯ ವೇತನ, ವಿಧವಾ ವೇತನ ಮತ್ತು ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣ ಇನ್ನೂ ಬಂದಿಲ್ಲ. ಬ್ಯಾಂಕ್ ಅಕೌಂಟ್ಗೆ ಇವತ್ತು ದುಡ್ಡು ಬೀಳಬಹುದು, ನಾಳೆ ಬೀಳಬಹುದು ಅಂತ ಪ್ರತಿದಿನ ಕಾಯ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋವನ್ನ ಸ್ವಲ್ಪ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಯಾಕಂದ್ರೆ ರಾಜ್ಯಾದ್ಯಂತ ಲಕ್ಷಾಂತರ ಪಿಂಚಣಿ ಅಕೌಂಟ್ಗಳನ್ನ ಸರ್ಕಾರ ದಿಢೀರ್ ಅಂತ ಹೋಲ್ಡ್ ಮಾಡಿದೆ. ಹೌದು, ಇಡೀ ಕರ್ನಾಟಕದಲ್ಲಿ ಪಿಂಚಣಿ ಖಾತೆಗಳ ಬೃಹತ್ ಮಟ್ಟದ ಮರು ಪರಿಶೀಲನೆ, ರಿವೆರಿಫಿಕೇಶನ್ ಈಗ ಬರದಿಂದ ಸಾಗ್ತಾ ಇದೆ. ದಿನ ಬೆಳಗಾಗುವಷ್ಟರಲ್ಲಿ ಸಾವಿರಾರು ಅಕೌಂಟ್ಗಳು ಫ್ರೀಸ್ ಆಗ್ತಿವೆ, ಕ್ಯಾನ್ಸಲ್ ಆಗ್ತಿವೆ. ಸರ್ಕಾರದ ಪಿಂಚಣಿ ಯೋಜನೆಗಳ ಬಗ್ಗೆ ನಾವು ಈಗಾಗಲೇ ನಮ್ಮ ಚಾನೆಲ್ ಅಲ್ಲಿ ವಿಡಿಯೋ ಮಾಡಿ ನಿಮಗೆ ಮಾಹಿತಿಯನ್ನ ನೀಡಿದ್ದೆವು. ಆದ್ರೆ ಈಗ ಸರ್ಕಾರದಿಂದ ಮತ್ತಷ್ಟು ಕಠಿಣ ನಿಯಮಗಳು ಮತ್ತು ಶಾಕಿಂಗ್ ಅಪ್ಡೇಟ್ಗಳು ಹೊರಬಿದ್ದಿದೆ. ಸರ್ಕಾರದ ಈ ಹೊಸ ನಿರ್ಧಾರ ಮತ್ತು ತನಿಖೆಯಿಂದಾಗಿ ನಿಮ್ಮ ಅಥವಾ ನಿಮ್ಮ ಮನೆಯವರ ಖಾತೆಯ ಮೇಲೂ ಇಫೆಕ್ಟ್ ಆಗಿರುವ ಸಾಧ್ಯತೆ ತುಂಬಾ ಇದೆ. ಹಾಗಿದ್ರೆ ಇಡೀ ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ಅಕೌಂಟ್ ಬಂದಾಗಿದೆ, ಅಸಲಿಗೆ ಪೆನ್ಷನ್ ಹಣ ದಿಢೀರ್ ಅಂತ ಯಾಕೆ ನಿಂತಿದೆ ಮತ್ತು ನಿಮ್ಮ ಪಿಂಚಣಿ ಹಣ ಖಾತೆಗೆ ಬರಲು ತಕ್ಷಣ ನೀವು ಮಾಡಬೇಕಾಗಿರೋ ಆ ಪ್ರಮುಖ ಕೆಲಸಗಳೇನು? ಬನ್ನಿ ಇದರ ಕಂಪ್ಲೀಟ್ ಲೇಟೆಸ್ಟ್ ಅಪ್ಡೇಟ್ ಅನ್ನ ಈ ವಿಡಿಯೋದಲ್ಲಿ ನೋಡೋಣ. ಹಿಂದೆ ನಾವು ನೀಡಿದ್ದ ಜಿಲ್ಲಾವಾರು ಲಿಸ್ಟ್ಗಿಂತ ಈಗ ತನಿಖೆ ಮತ್ತಷ್ಟು ತೀವ್ರಗೊಂಡಿದೆ. ಪ್ರಸ್ತುತ ಇಡೀ ರಾಜ್ಯಾದ್ಯಂತ ಬರೋಬ್ಬರಿ 23.13 ಲಕ್ಷ ಖಾತೆಗಳನ್ನ ಮರುಪರಿಶೀಲನೆಗೆ ಒಳಪಡಿಸಿದ್ದು, ಅದರಲ್ಲಿ ಸೂಕ್ತ ದಾಖಲೆ ಮತ್ತು KYC ಇಲ್ಲದ 18.45 ಲಕ್ಷಕ್ಕೂ ಹೆಚ್ಚು ಅಕೌಂಟ್ಗಳನ್ನ ತಾತ್ಕಾಲಿಕವಾಗಿ ಫ್ರೀಸ್ ಮಾಡಲಾಗಿದೆ. ಪ್ರತಿಯೊಂದು ಜಿಲ್ಲೆಯ ತಾಲೂಕು ಮತ್ತು ನಾಡ ಕಚೇರಿಗಳಲ್ಲಿ ಈಗ ರಿವೆರಿಫಿಕೇಶನ್ ಬರದಿಂದ ಸಾಗ್ತಾ ಇದೆ. ಸರ್ಕಾರ ನೀಡಿರೋ ಇತ್ತೀಚಿನ ಅಂಕಿಅಂಶಗಳನ್ನ ಸರಿಯಾಗಿ ಗಮನಿಸಿದೆ, ಪ್ರಕ್ರಿಯೆ ಹೇಗೆ ನಡೆದಿದೆ ಅಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. 23.13 ಲಕ್ಷ ಅಕೌಂಟ್ಗಳ ಮರುಪರಿಶೀಲನೆ ನಡೆದಿದೆ. ಸರ್ಕಾರವು ಈ ಆಡಳಿತ ಇಲಾಖೆಯ ಕುಟುಂಬ ದತ್ತಾಂಶ ಮೂಲಕ ಪರಿಶೀಲಿಸಿದಾಗ ಆರಂಭದಲ್ಲಿ 23.13 ಲಕ್ಷ ಖಾತೆಗಳನ್ನು ತಾಂತ್ರಿಕವಾಗಿ ವ್ಯತ್ಯಾಸಗಳು ಮತ್ತು ಅಂಕಿಅಂಶಗಳಲ್ಲಿ ಕೊರತೆ ಕಂಡು ಬಂದಿತ್ತು. 20.64 ಲಕ್ಷ ಭೌತಿಕ ಪರಿಶೀಲನೆ ಪೂರ್ಣಗೊಂಡಿದೆ. ಕೇವಲ ಕಂಪ್ಯೂಟರ್ ಡೇಟಾ ನಂಬದೇ ಗ್ರಾಮಾಡಳಿತ ಅಧಿಕಾರಿಗಳು, ವಿಎಗಳು ಸಂಯೋಜನೆ ಆಪ್ ಬಳಸಿ ಖುದ್ದಾಗಿ ಮನೆಗೆ ತೆರಳಿ ಬರೋಬ್ಬರಿ 20 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಲೈವ್ ಆಗಿ ಹೋಗಿ ತನಿಖೆಯನ್ನ ಆರಂಭಿಸಿದ್ದಾರೆ. ಈಗಾಗಲೇ ಪೂರ್ಣಗೊಳಿಸಿದ್ದಾರೆ ತನಿಖೆಯನ್ನ. 18.45 ಲಕ್ಷಕ್ಕೂ ಹೆಚ್ಚು ಖಾತೆಗಳು ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ. ಮನೆ ಪರಿಶೀಲನೆ ನಡೆಸಿದಾಗ 15 ಲಕ್ಷಕ್ಕೂ ಹೆಚ್ಚು ಜನರಲ್ಲಿ ಸೂಕ್ತ ದಾಖಲೆಗಳು, KYC ಇರಲಿಲ್ಲ ಮತ್ತು 2 ಲಕ್ಷಕ್ಕೂ ಹೆಚ್ಚು ಜನರು ಕೊಟ್ಟ ವಿಳಾಸದಲ್ಲೇ ಇರಲಿಲ್ಲ. ವಿಎಗಳು ಮನೆಗೆ ಹೋದಾಗ ಆ ಮನೆಯಲ್ಲಿ ಆ ವ್ಯಕ್ತಿಗಳೇ ಇರಲಿಲ್ಲ. 91,152 ಖಾತೆಗಳು ಸಂಪೂರ್ಣ ರದ್ದಾಗಿದೆ. ಇವರು ವಯಸ್ಸಿನ ವಂಚನೆ ಮಾಡಿರುವುದು, ಆದಾಯ ತೆರಿಗೆ ಪಾವತಿಸದೇ ಇರುವುದು ಅಥವಾ ಸುಳ್ಳು ದಾಖಲೆ ನೀಡಿ ಅಕ್ರಮವಾಗಿ ಪೆನ್ಷನ್ ಪಡೆಯುತ್ತಿದ್ರು. ತನಿಖೆಯಲ್ಲಿ ಸಂಪೂರ್ಣವಾಗಿ ಸಾಬೀತಾಗಿದ್ದರಿಂದ ಸರ್ಕಾರ ಅಷ್ಟೂ ಖಾತೆಗಳನ್ನ ರದ್ದುಗೊಳಿಸಿದೆ. ಎಲ್ಲರ ಮನಸ್ಸಲ್ಲೂ ಒಂದು ಕ್ವಶನ್ ಇರಬಹುದು, ಸರ್ಕಾರ ದಿಢೀರ್ ಅಂತ ಈ ತರ ದೊಡ್ಡ ನಿರ್ಧಾರ ತಗೊಂಡ್ಕೊಂಡು ಲಕ್ಷಾಂತರ ಅಕೌಂಟ್ಗಳನ್ನ ಪರಿಶೀಲನೆ ಮಾಡೋಕೆ ಅಸಲಿ ಕಾರಣ ಏನು ಅಂತ, ಇದ್ರ ಸಂಪೂರ್ಣ ಹಿನ್ನೆಲೆ ಏನೇನು ನಡೆಯಿತು ಅನ್ನೋದನ್ನ ನಾವು ನಮ್ಮ ಕಳೆದ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮತ್ತು ವಿವರವಾಗಿ ಅನಾಲಿಸಿಸ್ ಮಾಡಿದ್ದೀವಿ. ಇನ್ನು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಈ ವಿಡಿಯೋ ಮುಗಿದ ತಕ್ಷಣ ಖಂಡಿತ ಆ ವಿಡಿಯೋ ಒಂದ್ಸಲ ಚೆಕ್ ಮಾಡಿ. ಅಂದ್ರೆ ಈ ವಿಡಿಯೋ ನೋಡ್ತಿರೋ ನಿಮ್ಗಾಗಿ ಸರ್ಕಾರ ಈ ತರ ಕಟ್ಟುನಿಟ್ಟಿನ ಹೆಜ್ಜೆ ಇಡೋದಿಕ್ಕೆ ಇದ್ದ ಆ 4 ಮುಖ್ಯ ಅಸಲಿ ಕಾರಣ ಏನು ಅಂತ ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಒಂದ್ ಸಣ್ಣ ನೆನಪು ಮಾಡ್ತೀನಿ. ತಾಂತ್ರಿಕ ಕೊರತೆ ಹಾಗೂ KYC. ಸರ್ಕಾರ ಈಗ ಪ್ರತಿಯೊಂದು ಪಿಂಚಣಿ ಹಣವನ್ನ ನೇರವಾಗಿ ಫಲಾನುಭವಿಗಳ ಖಾತೆಗೆ ಡೆಬಿಟ್ ಮೂಲಕ ಜಮೆ ಮಾಡ್ತಾ ಇದೆ. ಹೀಗೆ ಬ್ಯಾಂಕಿಗೆ ನೇರವಾಗಿ ಹಣ ಬರಬೇಕು ಅಂದ್ರೆ ಖಾತೆಗೆ ಆಧಾರ್ ಜೋಡಣೆ ಆಗಿರಬೇಕು ಮತ್ತು KYC ಕಡ್ಡಾಯ. ಆದ್ರೆ ಲಕ್ಷಾಂತರ ಜನರು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿಲ್ಲ. ಇನ್ನು ಕೆಲವರ ಬಯೋಮೆಟ್ರಿಕ್ ಅಂದ್ರೆ ಹೆಬ್ಬೆರಳಿನ ಗುರುತು ಕೂಡ ಮ್ಯಾಚ್ ಆಗ್ತಿಲ್ಲ. ಈ ಸಣ್ಣ ತಾಂತ್ರಿಕ ತಪ್ಪಿನಿಂದಾಗಿ ಸರ್ಕಾರ ತಾತ್ಕಾಲಿಕವಾಗಿ ಪೆನ್ಷನ್ ಅನ್ನ ತಡೆ ಹಿಡಿದಿದೆ. ಇನ್ನು 2ನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಎಷ್ಟೋ ಜನ ಹಿರಿಯರು ವರ್ಷಗಳ ಹಿಂದೆ ಅರ್ಜಿ ಹಾಕುವಾಗ ಒಂದು ವಿಳಾಸವನ್ನ ಕೊಟ್ಟಿರ್ತಾರೆ. ಆದ್ರೆ ಕಾಲಕ್ರಮೇಣ ಮಕ್ಕಳ ಮನೆಗೋ ಅಥವಾ ಬಾಡಿಗೆ ಮನೆ ಬದಲಾಯಿಸಿ ಬೇರೆ ಊರಿಗೆ ಹೋಗಿರ್ತಾರೆ. ಅಧಿಕಾರಿಗಳು ವೆರಿಫಿಕೇಶನ್ ಅಂತ ಮನೆಗೆ ಹೋದಾಗ ಅಲ್ಲಿ ಜನ ಸಿಗದೇ ಇದ್ದಾಗ ನಿಯಮದಂತೆ ಆ ಖಾತೆಯನ್ನ ಅಮಾನತು ಮಾಡಲಾಗಿದೆ. ನೆಕ್ಸ್ಟ್ ಒನ್ನು
ಆದಾಯ ಪ್ರಮಾಣ ಪತ್ರ ನವೀಕರಿಸದೇ ಇರೋದು, ಮೂಲ ನಿಯಮದಂತೆ ಸಂಧ್ಯಾ ಸುರಕ್ಷಾ ಅಥವಾ ವೃದ್ಧಾಪ್ಯ ವೇತನ ಪಡೆಯುವವರು ತಾವು ಬಡತನದ ರೇಖೆಗಿಂತ ಕೆಳಗಿದ್ದರೆ BPL ಎಂದು ಪ್ರೂಫ್ ಮಾಡಲು ನಿಯಮಿತವಾಗಿ ಹೊಸ ಇನ್ಕಮ್ ಸರ್ಟಿಫಿಕೇಟ್ ಸಲ್ಲಿಸಬೇಕು. ಆದ್ರೆ ಹಲವರು ಇದನ್ನ ಅಪ್ಡೇಟ್ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ರಿಂದ ಪೆನ್ಷನ್ ಹೋಲ್ಡ್ ಆಗಿದೆ. ಅಷ್ಟು ಮಾತ್ರ ಅಲ್ಲ, ವೃದ್ಧಾಪ್ಯ ವೇತನ ಪಡೆಯಲು ಕನಿಷ್ಠ 60 ರಿಂದ 65 ವರ್ಷ ಆಗಿರಬೇಕು. ಆದ್ರೆ ಕೆಲವರು ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಆಧಾರ್ನಲ್ಲಿ ಆ ವಯಸ್ಸನ್ನ ಹಾಕಿ ಅಕ್ರಮವಾಗಿ ಪೆನ್ಷನ್ ಅನ್ನ ತಗೊಳ್ತಿದ್ದಾರೆ. ತನಿಖೆಯಲ್ಲಿ ಸಿಕ್ಕಿಬಿದ್ದಂತ ಹಲವು ಜನ ಶ್ರೀಮಂತರಿದ್ದಾರೆ, ಟ್ಯಾಕ್ಸ್ ಪೇಯರ್ಸ್ ಕೂಡ ಪೆನ್ಷನ್ ಪಡೆಯುತ್ತಿದ್ದದನ್ನ ಕಂಡು ಸರ್ಕಾರ ಈ ಸರ್ಜರಿಯನ್ನ ಮಾಡ್ತಾ ಇದೆ. ಸೊ ಸಿಸ್ಟಮ್ ನಲ್ಲಿರೋ ನಕಲಿ ಖಾತೆಗಳನ್ನ ತೆಗೆದು ನಿಜವಾದ ಬಡವರಿಗೆ ಹಣ ತಲುಪಿಸೋದೇ ಸರ್ಕಾರದ ಮೂಲ ಉದ್ದೇಶ ಆಗಿದೆ. ಜಿಲ್ಲಾವಾರು ಪರಿಶೀಲನೆ ನಡೀತಿದೆ. ಕೆಲವು ಜಿಲ್ಲೆಗಳಲ್ಲಿ ಪರಿಶೀಲನೆಯ ನಂತರ ಸಾವಿರಾರು ಫಲಾನುಭವಿಗಳ ಪಿಂಚಣಿಯನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ಉದಾಹರಣೆಗೆ ಬಳ್ಳಾರಿ ಒಂದೇ ಜಿಲ್ಲೆಯಲ್ಲಿ 18,000ಕ್ಕೂ ಹೆಚ್ಚು ಫಲಾನುಭವಿಗಳ ದಾಖಲೆಗಳನ್ನ ರಿವೆರಿಫಿಕೇಶನ್ ಮಾಡಲು ಅಧಿಕಾರಿಗಳು ಸೂಚನೆಯನ್ನ ಕೂಡ ನೀಡಿದ್ದಾರೆ. ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗದೇ ಇರುವುದು, ಬೆರಳಚ್ಚು ಮ್ಯಾಚ್ ಆಗದೇ ಇರುವುದು ಅಥವಾ ಆದಾಯ ಪ್ರಮಾಣ ಪತ್ರ ಅಪ್ಡೇಟ್ ಆಗದೇ ಇರುವುದು, ಇದಕ್ಕೆ ಆಧಾರ್ KYC ಮಾಡಲೇಬೇಕಾ? ಅದು ಹೇಗೆ ಮಾಡೋದು? ನಿಮ್ಮ ಪೆನ್ಷನ್ ನಿರಂತರವಾಗಿ ಬರಲು ಆಧಾರ್ KYC ಮಾಡುವುದು ಕಡ್ಡಾಯ. ಇದನ್ನ ಮಾಡಲು ಈ ರೀತಿಯ ಸರಳ ಹಂತಗಳನ್ನ ನೀವು ಅನುಸರಿಸಬಹುದು. ನಿಮ್ಮ ಪೆನ್ಷನ್ ಬರುವ ಬ್ಯಾಂಕ್ ಶಾಖೆಗೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಪ್ರತಿ ಮತ್ತು ಬ್ಯಾಂಕ್ ಪಾಸ್ ಪುಸ್ತಕವನ್ನು ನೀಡಿ ಅಧಿಕಾರಿಗಳಿಗೆ NPCI ಮ್ಯಾಪಿಂಗ್ ಮತ್ತು KYC ಸಕ್ರಿಯಗೊಳಿಸಿ ಎಂದು ಅರ್ಜಿಯನ್ನ ಕೊಡಿ. ನೆಕ್ಸ್ಟು ಬಯೋಮೆಟ್ರಿಕ್ ಹೇಗೆ ಮಾಡೋದು? ಬ್ಯಾಂಕ್ನಲ್ಲಿ ಅಥವಾ ಸೇವಾ ಕೇಂದ್ರಗಳಲ್ಲಿ ನಿಮ್ಮ ಬೆರಳಚ್ಚಿನ ಗುರುತು ನೀಡಿ KYC ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿ ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಗೆ ಬರುವ OTP ಮೂಲಕವೂ ಇದನ್ನ ದೃಢೀಕರಿಸಬಹುದು. ಅದರ ನಂತರ ನಾಡ ಕಚೇರಿ ಗ್ರಾಮ್ 1ಗೆ ಹೋಗ್ಬಿಟ್ಟು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹತ್ತಿರದ ನಾಡ ಕಚೇರಿ ಗ್ರಾಮ್ 1 ಕರ್ನಾಟಕವನ್ನ ಅಥವಾ ತಾಲೂಕು ಕಚೇರಿಗೆ ಭೇಟಿ ನೀಡಿ ನಿಮ್ಮ ಪಿಂಚಣಿ ಅರ್ಜಿ ಸಂಖ್ಯೆ, ಪೆನ್ಷನ್ ID ನೀಡಿ ನಿಮ್ಮ KYC ಹಾಗೂ ದಾಖಲೆಗಳ ಪೋರ್ಟಲ್ ನಲ್ಲಿ ಆಕ್ಟಿವ್ ಆಗಿದೆಯಾ ಅಂತ ಖಚಿತಪಡಿಸ್ಕೊಳ್ಳಿ. ಜೊತೆಯಲ್ಲಿ ಇದೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಒಂದಷ್ಟು ದಾಖಲೆಗಳು ಬೇಕು. ಅದು ಯಾವೆಲ್ಲ ಬೇಕು ಅನ್ನೋದನ್ನ ಹೇಳ್ತೀನಿ. ಆಧಾರ್ ಕಾರ್ಡ್ ಬೇಕು, ಬ್ಯಾಂಕ್ ಪಾಸ್ ಪುಸ್ತಕ ಬೇಕು, BPL ರೇಷನ್ ಕಾರ್ಡ್ ಬೇಕು, ಪ್ರಸ್ತುತ ವಾಸವಿರೋ ಮನೆಯ ದೃಢೀಕರಣ ಪತ್ರ ಅಡ್ರೆಸ್ ಪ್ರೂಫ್ ಕೂಡ ಬೇಕು, ಅಪ್ಡೇಟೆಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಈ ವಿಡಿಯೋದಲ್ಲಿ ಹೇಳಿರುವಂತ ಪ್ರತಿಯೊಂದು ಮಾಹಿತಿಯು ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೂ ಮತ್ತು ಬಡ ಕುಟುಂಬಗಳಿಗೂ ತಲುಪೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಮಾಹಿತಿ ಕೊರತೆಯಿಂದಾಗಿ ಎಷ್ಟೋ ಜನರ ಪಿಂಚಣಿ ನಿಂತು ಹೋಗ್ಬೋದು. ಆಲ್ರೆಡಿ ಫ್ರೀಸ್ ಆಗಿರೋದನ್ನ ಅವರು ಇದೇನಪ್ಪ ಹೀಗಾಗಿದೆ ಅಂತ ಚೆಕ್ ಮಾಡೋಕ್ಕೂ ಹೋಗದೆ ಹಾಗೆ ಬಿಟ್ಟಿರ್ಬೋದು. ಹಾಗಾಗಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನ ತಕ್ಷಣ ಶೇರ್ ಮಾಡಿ. ನಿಮ್ಮ ಪೆನ್ಷನ್ ಅಕೌಂಟ್ಗೆ ಸಂಬಂಧಿಸಿದಂತೆ ನಿಮ್ಗೇನಾದ್ರೂ ಡೌಟ್ ಇದ್ರೆ, ಅನುಮಾನಗಳಿದ್ರೆ ಅಥವಾ ನೀವು ಈ ಪ್ರೊಸೆಸ್ ಅನ್ನ ಮಾಡಬೇಕಾದ್ರೆ ಏನಾದ್ರೂ ತೊಂದರೆ ಆಗಿದ್ರೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನೇ ಖುದ್ದಾಗಿ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಹಾಗೆ ಈ ಯೋಜನೆಯ ಪೂರ್ತಿ ವಿವರ, ಹಳೆಯ ಮಾಹಿತಿಯ ವಿಡಿಯೋ ಲಿಂಕ್ ಅನ್ನ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿದ್ದೀನಿ. ಅದನ್ನು ಕೂಡ ಚೆಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಮತ್ತು ಬಾಸ್ವಾಲಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಮುಖ್ಯವಾದ ಅಪ್ಡೇಟ್ನೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಸ್ವಾಲಾ. ಬಾಯ್ ಬಾಯ್, ಟೇಕ್ ಕೇರ್. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@boswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.